ಹಲೋ ಮಕ್ಕಳ, ನಾನು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಆ ಗಾದೆನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಇದು ನಿಮಗೆ ಯೂಸ್ಫುಲ್ ಆದಲ್ಲಿ, ಲೈಕ್ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿದ್ರೆ ನಾನು ಹೊಸದಾಗಿ ಮಾಡುವಂತಹ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನಾನೀಗ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಜನರ ಅನುಭವದ ನುಡಿಮುತ್ತುಗಳು. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಎಂಬುದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ. ಇದು ಈ ಗಾದೆಗೆ ಇಂಟ್ರೊಡಕ್ಷನ್. ಇದನ್ನು ಇಲ್ಲಿಂದ ತನಕ ಇಂಟ್ರೊಡಕ್ಷನ್. ಇದು ಗಾದೆಗೆ ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಎಂಬುದು ಕನ್ನಡದ ಪ್ರಸಿದ್ಧ ಗಾದೆಯಲ್ಲಿ ಒಂದಾಗಿದೆ. ಇದೊಂದು ಪ್ರಸಿದ್ಧ ಗಾದೆ, ಆಯಿತಾ. ನೆಕ್ಸ್ಟ್, ಕುಂಬಾರನು ಒಂದು ಮಡಿಕೆ ಮಾಡಲು ಬಹಳಷ್ಟು ಸಮಯ ಹಿಡಿಯುತ್ತದೆ. ಆದರೆ ಸಿದ್ಧವಾದ ಆ ಮಡಿಕೆಯನ್ನು ಒಡೆದು ಹಾಕಲು 1 ನಿಮಿಷವೂ ಬೇಡ. ಒಳ್ಳೆಯ ಉಪಯೋಗದ ಕೆಲಸ ಮಾಡಲು ಹೆಚ್ಚು ಸಮಯ ಬೇಕಾಗುತ್ತದೆ. ಅಂದರೆ ಕುಂಬಾರನ ಒಂದು ಮಡಿಕೆ ಮಾಡಲು ತುಂಬ ಸಮಯ ಹಿಡಿಸುತ್ತೆ. ಅದು ನೋಡೋಕ್ಕೆ ಅಷ್ಟು ಸಿಂಪಲ್ ಅನಿಸಿದ್ರು ಅದ್ರದ್ದು ಸ್ಟೆಪ್ಸು, ಆ ಮಡಿಕೆ ಮಾಡೋ ಸ್ಟೆಪ್ಸ್ಗಳಿರುತ್ತಲ್ಲ, ಅದು ತುಂಬ ಟೈಮ್ ತಗೊಳುತ್ತೆ ಮತ್ತು ಅದನ್ನು ಮಾಡಲು ಅಷ್ಟೇ ಕಷ್ಟಪಟ್ಟಿರ್ತಾರೆ. ಆದರೆ ಸಿದ್ಧವಾದ ಆ ಮಡಿಕೆಯನ್ನು ಒಡೆದು ಹಾಕಲು, ಆ ಮಡಿಕೆಯನ್ನು ಒಡೆದು ಹಾಕಲು 1 ನಿಮಿಷನೂ ಬೇಡ ಅನ್ನೋದು ಅಂತ ಇದರ ಈ ಅರ್ಥ. ಒಳ್ಳೆಯ ಉಪಯೋಗದ ಕೆಲಸ ಮಾಡಲು ಹೆಚ್ಚು ಸಮಯ ಬೇಕಾಗುತ್ತದೆ. ಹೌದು, ಯಾವುದಾದ್ರು ಒಂದು ಉಪಯೋಗದ ಕೆಲಸ ಮಾಡಬೇಕು ಅಂದರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅಷ್ಟು ಹೆಚ್ಚು ಶ್ರಮ ಮತ್ತು ಸಮಯ ಬೇಕಾಗುತ್ತದೆ. ಕುಂಬಾರ ಎಂದರೆ ಮಡಿಕೆಯನ್ನು ತಯಾರಿಸುವವನು. ಮಣ್ಣನ್ನು ಶೇಖರಿಸಿ ಅದರಲ್ಲಿ ಕಲ್ಲಿನ ಭಾಗವನ್ನು ಬೇರ್ಪಡಿಸಿ ಹದವಾಗಿ ನೀರಿನಿಂದ ಕಲಸಿ ಬಿಸಿ ಮಾಡಿ ಮಣ್ಣಿಗೆ ಮಡಿಕೆಯ ಆಕಾರವನ್ನು ಕೊಟ್ಟು ಒಣಗಿಸಲು ಖಂಡಿತವಾಗಿಯೂ ಅಪಾರವಾದ ಶ್ರಮ, ಕಾಲದ ವೆಚ್ಚವಿರುತ್ತದೆ. ಕುಂಬಾರ ಅಂದರೆ ಯಾರು? ಮಡಿಕೆ ಮಾಡುವವ್ರನ್ನ ನಾವು ಕುಂಬಾರ ಅಂತ ಕರಿತೀವಿ. ಅವ್ನು ಮಡಿಕೆ ಮಾಡಬೇಕಾದ್ರೆ ಆ ಮಣ್ಣನ್ನು ಫಸ್ಟು ಎಲ್ಲ ಥರ ಮಣ್ಣು, ಬೇರೆ ಎಲ್ಲ ಮಣ್ಣಲ್ಲೂ ಮಡಿಕೆ ಮಾಡೋಕ್ಕಾಗಲ್ಲ. ಅದಕ್ಕೆ ಇರುವಂತಹ ಕೆಂಪು ಮಣ್ಣನ್ನು ಶೇಖರಿಸ್ಕೋಬೇಕು. ಅದರಲ್ಲಿ ಕಲ್ಲಿನ ಭಾಗವನ್ನು ಸಪ್ರೇಟ್ ಮಾಡಿ ಅದು ಹದವಾಗಿ ನೀರಲ್ಲಿ ಕಲಸಿ ಆ ಮಡಿಕೆ ಆಕಾರ ಕೊಟ್ಟು ಅದನ್ನು ಬಿಸಿ ಮಾಡಿ ಅದಕ್ಕೆ ತುಂಬ ಆ ಕೆಲಸ ಫುಲ್ ಮುಗಿಸೋದಕ್ಕೆ ತುಂಬ ಶ್ರಮ, ಕಾಲದ ವೆಚ್ಚ, ಸಮಯ ಬೇಕಾಗುತ್ತೆ. ಶ್ರಮದು ಇರುತ್ತೆ, ಜೊತೆಗೆ ಅಷ್ಟೇ ಟೈಮ್ ತಗೊಳುತ್ತೆ ಒಂದು ಮಡಿಕೆ ಮಾಡಬೇಕಾದ್ರೆ. ಆದರೆ ಆ ವಸ್ತುವನ್ನು ತಯಾರಿಕೆ ಹಿಂದೆ ಇರುವ ಶ್ರಮವನ್ನು ಗಮನಕ್ಕೆ ತಂದುಕೊಳ್ಳದೆ, ಅಂದರೆ ನಾವು ಹೊಡಿಬೇಕಾದ್ರೆ ಅವರು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಎಷ್ಟು ಸಮಯನ ಅದಕ್ಕೆ ವಿನಿಯೋಗಿಸಿರ್ತಾರೆ ಅಂತ ನಾವು ಯೋಚನೆನೂ ಮಾಡಲ್ಲ. ಅದನ್ನು ಒಡೆದಾಕಬೇಕಾದ್ರೆ ಅಷ್ಟೇ ಸುಲಭ ಇರುತ್ತೆ. ಅದನ್ನು 1 ನಿಮಿಷದಲ್ಲಿ ನಾಶ ಮಾಡುವ ದುಷ್ಟ ಪ್ರವೃತ್ತಿಯನ್ನು ಈ ಗಾದೆ ಖಂಡಿಸುತ್ತದೆ. ಅಂದರೆ ಮಾಡೋದು ಕಷ್ಟಪಟ್ಟಿರ್ತಾರೆ, ಅಷ್ಟು ಸಮಯ ಹಿಡಿಸುತ್ತೆ. ಅದನ್ನು ಒಡೆದಾಕವರಿಗೆ ಅದರದ್ದು ಬೆಲೆನೇ ಗೊತ್ತಿರೋದಿಲ್ಲ ಅಂತ ಇದನ್ನು ಈ ಪ್ರವೃತ್ತಿ, ಈ ಗಾದೆಯು ಖಂಡಿಸುತ್ತದೆ. ಅದೇ ರೀತಿ ಕಲಾವಿದ ಬಹಳ ಹೊತ್ತು ಕೆಲಸ ಮಾಡಿ ಅಂದವಾದ ಚಿತ್ರ ಬಿಡಿಸುತ್ತಾನೆ. ಆದರೆ ಅದನ್ನು ಹಾಳು ಮಾಡಲು 1 ತೊಟ್ಟು ಮಸಿ ಸಾಕು. ಕಲಾವಿದರು ಏನು ಮಾಡ್ತಾರೆ? ಒಂದು ಚಿತ್ರ ಬಿಡಿಸ್ಬೇಕಾದ್ರೆ ತುಂಬ ಪೇಷನ್ಸಿಂದ ಅಷ್ಟು ಟೈಮ್ ತಗೊಂಡು ಚಿತ್ರ ಬಿಡಿಸ್ತಾನೆ. ಆದರೆ ಅದನ್ನು ಹಾಳು ಮಾಡೋರು ಏನು ಮಾಡ್ತಾರೆ? 1 ತೊಟ್ಟು ಮಸಿಯಿಂದ ಅದನ್ನು ಇದು ಮಾಡಿದ್ರೆ ಅದು ಹಾಳಾದಂಗೆ. ಅದಕ್ಕೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ತುಂಬ ಟೈಮು, ಸಮಯ ಎಲ್ಲ ಬೇಕು. ತುಂಬ ಸಮಯ ಮತ್ತು ಪರಿಶ್ರಮ ಬೇಕಾಗುತ್ತೆ. ಹಾಳು ಮಾಡಲಿಕ್ಕೆ 1 ನಿಮಿಷನೂ ಬೇಡ ಅನ್ನೋದು ಇದು ಕೂಡ ಅದೇ ಅರ್ಥ ಕೊಡ್ತದೆ. ಹಾಗೆಯೇ ಒಂದು ಮನೆಯನ್ನು ಕಟ್ಟುವುದು ಎಷ್ಟು ಕಠಿಣವಾದ ಕೆಲಸ, ಆದರೆ ಅದನ್ನು ಸುಲಭವಾಗಿ ಕೆಡಹಬಹುದು. ಒಂದು ಮನೆ ಕಟ್ಟೋದಕ್ಕೆ ಎಷ್ಟು ಪರಿಶ್ರಮ, ಎಷ್ಟು ಸಮಯ ಬೇಕಾಗುತ್ತೆ. ಅದನ್ನು ಕೆಡವಲು ಅದಕ್ಕೆ ಎಷ್ಟು ಸಮಯ ಬೇಕು? 1 ಗಂಟೆಲಿ ಬೇಕಾದ್ರೆ ಅದನ್ನು ಕೆಡಬಿಡ್ಬೋದು. ಇದರಂತೆ ಲೋಕದಲ್ಲಿ ಅನೇಕ ಕೆಲಸಗಳ ಹಿಂದೆ ಪರಿಶ್ರಮವಿರುತ್ತದೆ. ವಿನಾಶಕಾರಿ ಶಕ್ತಿಗಳು ಇದನ್ನು ಗಣನೆಗೆ ತಾರದೆ ನಾಶ ಮಾಡುತ್ತಿವೆ ಎಂಬುದೇ ಈ ಗಾದೆಯ ಅರ್ಥ. ಪ್ರತಿ ಕೆಲಸಗಳಲ್ಲೂ ಶ್ರಮ ಇರುತ್ತೆ, ಸಮಯ ಯೂಸ್ ಮಾಡಿ ಶ್ರಮದಿಂದ ಮಾಡಿರ್ತಾರೆ. ಆದರೆ ವಿನಾಶಕಾರಿ ಶಕ್ತಿಗಳು ಅಂದರೆ ಆ ಥರ ಬುದ್ಧಿ ಇರೋರು ಅವ್ರೇನು ಮಾಡ್ತಾರೆ? ಅದನ್ನು ಯಾವುದೂ ಲೆಕ್ಕ ಇಟ್ಕೊಳ್ಳದೆ ನಾಶ ಮಾಡ್ತಾ ಇದ್ದಾರೆ ಅನ್ನೋದು ಈ ಗಾದೆಯ ಅರ್ಥ. ಥ್ಯಾಂಕ್ ಯು ವೆರಿ ಮಚ್.